परम पवित्र मूषिका वाहन मुनिजन प्रेमा मूषिका वाहन मुनिजन प्रेमा गजवदना बेडुवे गौरी तनया त्रिजगवंदितने सुजनर पोरेवने त्रिजगवंदितने सुजनर पोरेवने गजवदना बेडुवे मोददि निन्नय पादवतूरु साधुवंदितने आदरदिंदलि सरसि जनाभ श्री पुरंदर विठ्ठलन निरुत नेನೆಯುವಂತೆ ನೀದಯ ಮಾಡೋ ನಿರುತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ त्रिजगवंदितने सुजनर पोरेवने त्रिजगवंदितने सुजनर पोरेवने गजवदना बेडुवे 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 सिंगारी उंटु देवಯ್ಯಾರಿ ಯಾನು ಕಾತುಂದುಲ್ಲೆ ಮದತೆ ಗೋಪನ ಪುಣ್ಯೆಯನ್ನ ಮೋನೆ ತೂದುದಾಯೇ ಕೋಪನ ಮೋಕೆದ ಸಿಂಗಾರಿ ಉಂಟು ದೇವಯ್ಯಾರಿ ಜಾಜಿ ಕೂತರೆ आजी मुझे देख दाने सोगे जाजी पूतरे देख ओढ़े पोपने आजी मुझे देख दाने सोगे नाची बीड़ मोने निन्न कंटदावने ओल दूधू ओल पोप स्वर्गमूलिने ओल दूधू ओल पोप स्वर्गमूलिने मोकेद सिंगारी उंटु देवಯ್ಯಾರಿ एक्क सकला अक पंडुलेपुनकुलु बत्तेरित्तेला अक पंडुलेपुनकुलु बत्तेरित्तेला एक्क सकला रामदूम चोम ಅವಳು ಏರೆ ಹುಲ್ಲೆಯ ಮಲ್ಲ ಮಲ್ಲ ಬೊಂಡ ಬೆತ್ತಿದ ಕಿತ್ತದ ಕೊಲ್ಲೆಯ ರಾಮದೂಮ ಚೋಮ ಅವಳು ಏರೆ ಹುಲ್ಲೆಯ ಮಲ್ಲ ಮಲ್ಲ ಬೊಂಡ ಬೆತ್ತಿದ ಕಿತ್ತದ ಕೊಲ್ಲೆಯ ಮಂಡಿ ನಿಲಿಕೆ ನೀರು ಕುಟದ ಬೆಂದ್ರೆ ಕಾಯ್ಕೊಡು ಕೋಟಿ ಚೆನ್ನಯ ಎಣ್ಣೆ ನಾಟು ಕೊಲ್ಲು ಮೀಯೊಡು एक्क सकला डेन्नाना 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 डेन्नानी ತುಳುನಾಡ ಸಿಬೇಡು ಕಮರೊಟ್ಟು ಗ್ರಾಮೋಡು ಗುಡ್ಡೇದ ಭೂತ ಉಂಡು ಬೆನ್ನಾನ ಡೆನ್ನಾನ ಬೆನ್ನಾನ ಡೆನ್ನಾನ ಡೆನ್ನಾನ ಡೆನ್ನಾನಿ
ಮಾಮಲ್ಲ ಭೂತದ ಕಾರ್ಮಿಕ ತುಲೆ ಗುಡ್ಡೇಡ ಭೂತ ಉಂಡು ಮೂಜಿ ಮೊನೆ ತೋಜೊಂದುಂಡು ಆಜಿ ಕಣ್ಣು ತೂ ಒಂದುಂಡು ಲೆತ್ತನ ಲೆತ್ತನ ಈಯನ್ನ ಲೆತ್ತಿನಿ ಜಂಗಲೆ ಪುಲಗೆ ಬಚಿರೆ ತಿನ್ನೆರೆ ಬೋಡು ಸುಣ್ಣ ಕೊರ್ಪನ ಪನ್ಲೆಗೆ ನಡ್ಡೆ ಮೊನೆ ತೂ ಒಂದುಂಡು ಆಜಿ ಕಾರು ತೋಜೊಂದುಂಡು ಲೆತ್ತರ ಲೆತ್ತರ ಈಯನ್ನ ಲೆತ್ತಿನಿ ಜಂಗಲೆ ಪುಲೆಗೆ ಕೆಲಸದ ಕೊತ್ತುಗು ಬರ್ತನ ಒಂದು ಮಾತೆಲ್ಲ ತೂಪೆರಿಗೆ ದಿಪ್ಪಿ ಜವಂದಿ ಪೊಂಡೆ ಕೇಳ ಎನ್ನ ಪಾತೆರದು ಭಿನ್ನನೆ ಕೊರ್ಲದ ವೈಪುರ ಮರ್ಲಾಡ ಕೇಂದಿನ ಕೊಟ್ಟು ಕೊಡು ಅವಸರ ಉಂಟಾದು ಐಕಾದೆ ಕಾಪುವೆ ಇಟ್ಟೇನೆ ಬಂದು ಕೊಡು मका ओ फिर नहीं आते ओ फिर नहीं आते जिंदगी के सफर में गुजर जाते हैं जो मका ओ फिर नहीं आते ओ फिर नहीं आते फूल खिलते हैं लोग मिलते हैं फूल खिलते हैं लोग मिलते हैं मगर पतझड़ में जो फूल मुरझा जाते हैं वो बहारों के आने से खिलते नहीं कुछ लोग एक रोज जो बिछड़ जाते हैं वो हजारों के आने से मिलते नहीं उम्र भर चाहे कोई पुकारा करे उनका नाम वो फिर नहीं आते वो फिर नहीं आते ಈ ಹಾಡಿನ ಮೂಲಕ ತಿಳ್ಕೊತೀನಿ. ಹಾಗಾಗಿ ಈ ಹಾಡನ್ನ ನಾನು ಚೂಸ್ ಮಾಡಿದೆ. ಮೇಡಮ್ ಇಲ್ಲಿ ಇಡೀ ಆಸ್ಪತ್ರೆಯನ್ನು ಒಗ್ಗಟ್ಟಿನಿಂದ ಇರೋದನ್ನ ಹೇಳ್ಕೊಟ್ಟಿದ್ರು. ಸೊ ಅವರಿಗಾಗಿ ಈ ಹಾಡನ್ನ ನಾನು ಅರ್ಪಿಸುತ್ತಿದ್ದೇನೆ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ ಅಮ್ಮನಿಟ್ಟರೆ ಅಮೃತ ಎನ್ನುವ ಕೋಳಿ ಅಮ್ಮನಿಟ್ಟರೆ ಅಮೃತ ಎನ್ನುವ ಕೋಳಿ ಒಳ್ಳೆ ನಲ್ಮೆಯಿಂದ ಬೆಳೆದು ಬಂದ ಮುದ್ದು ಕೋಳಿ ಸೇವಂತಿಗೆ ಚೆಂಡಿನಂತೆ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ ತಾಯ ತೊರೆದು ಗಳಿಗೆ ಕೂಡ ಅಗಲಲಾರದು ತನ್ನ ಸೋದರರ ಮರೆತು ಬಿಟ್ಟು ಬೆರೆಯಲಾರದು ತಾಯಿ ತೊರೆದು ಗಳಿಗೆ ಕೂಡ ಅಗಲಲಾರದು ತನ್ನ ಸೋದರರ ಮರೆತು ಬಿಟ್ಟು ಮೆರೆಯಲಾರದು ಜಾಣ ಮರಿ ಮುದ್ದು ಕೋಳಿ ಮಾತನಾಡದು ಜಾಣ ಮರಿ ಮುದ್ದು ಕೋಳಿ ಮಾತನಾಡದು ತನ್ನ ಸಾಕಿದವರ ಬಿಟ್ಟು ದೂರ ಓಡಿ ಹೋಗದು ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ದಂಪತಿಗಳಿಗೆ ಜನಿಸಿದ ಡಾಕ್ಟರ್ ವೀಣಾ ಕುಮಾರಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ವಿದ್ಯಾದಾಯಿನಿ ಶಾಲೆಗಳಲ್ಲಿ ಹಾಗೂ ಪಿಯುಸಿ ಶಿಕ್ಷಣವನ್ನು ಸೂರತ್ಕಲ್ನ ಗೋವಿಂದದಾಸ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದರು. ಅವರನ್ನ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಶಾಲನ್ನು ನಮ್ಮ ಡೆಪ್ಯೂಟಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದ ಡಾಕ್ಟರ್ ನವೀನ್ SL ರವರು
ಗೌರವಿಸಬೇಕೆಂದು ಮನವಿ ಮಾಡಿಕೊಡ್ತಾ ಇದ್ದೇನೆ. ಕರ್ನಾಟಕದ ಹಿರಿಮೆ ಮತ್ತು ಸಂಸ್ಕೃತಿಯ ಪ್ರತೀಕವಾದ ಮೈಸೂರು ಪೇಟವನ್ನು ನಮ್ಮ ಇನ್ಚಾರ್ಜ್ ನರ್ಸಿಂಗ್ ಅಡ್ಮಿನ್ ಶ್ರೀಮತಿ ಕವಿತಾ LB ಇವರು ಗೌರವಿಸಬೇಕೆಂದು ಕೇಳಿಕೊಡುತ್ತೇನೆ. ಹಣ್ಣಿನ ಬುಟ್ಟಿಯನ್ನು ಡಾಕ್ಟರ್ ರೂಪಾ ಮೇಡಮ್, ಬಸಯ್ಯ ಸೀನಿಯರ್ ನರ್ಸಿಂಗ್ ಆಫೀಸರ್, ಡಾಕ್ಟರ್ ಮಂಜುನಾಥ್ ಸರ್ ಕೊಟ್ಟು ಗೌರವಿಸಬೇಕೆಂದು ಕೇಳಿಕೊಡುತ್ತೇನೆ. ಮಿಸ್ಟರ್ ಸುಭಾಷ್ ಚಂದ್ರ ಲಾಲ್ ಸರ್, ಮಿಸ್ಟರ್ ಬೈಜನಾಥ್ ಮಂಡಲ್ ಸರ್, ಮಿಸ್ಟರ್ ಪ್ರಿಯರಂಜನ್ ಸರ್ ಇವರು ESI ಸಂಸ್ಥೆ ನೀಡುತ್ತಿರುವ ಸೇವಾ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕೆಂದು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಒಂದು ನಿಮಿಷ ಎಲ್ಲ ನಿಂತ್ಕೊಳ್ಳಿ, ಎಲ್ಲ ಸುತ್ತ ಈಗ ಲೈಟ್ ಆನ್ ಮಾಡಿ, ಪರವಾಗಿಲ್ಲ. ಲಕ್ಷ್ಮೀನಾರಾಯಣ್ ಭಟ್ರು ಬರ್ದಿರೋದು ಹಾಗೂ ಹಾಡಿರೋದು BR ಛಾಯಾ. ಅದ್ರ ತುಣುಕು ಜ್ಞಾಪಸಕ್ಕೆ ಬಹಳ ಒಳ್ಳೆ ನಂಬಿಸು, ಏನ್ ಹೇಳಿದ್ರು ಎಸ್ಸು, ನತ್ತ ನತ್ತ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು. ನಮ್ಮ ತೊದಲ ನುಡಿಗಳಿಂದ ಮೇಡಮ್ಗೆ ಒಂದು ಕಿರು ಅರ್ಪಣೆಯನ್ನ ಮಾಡ್ತಾ ಇದೀವಿ. ನಾವು ಯಾಕೆ ಈ ನರ್ಸರಿ ರೈಮ್ ತಗೊಂಡಿದೀವಿ ಅಂದ್ರೆ ಪ್ಯೂರ್ ಲವ್, unadulterated love, like a child's innocence. ಅದಕ್ಕೆ ನಿಮ್ಗೆ ಮುದ್ದಾಗಿ ಇದನ್ನ ಸಮರ್ಪಿಸ್ತಾ ಇದೀವಿ ಮ್ಯಾಮ್. ಬಹಳ ಒಳ್ಳೆ MS ತಂದರು ನಮಗೆ ಸಕ್ಸಸ್, ಇವರಿಂದ ಇದು ಪೀಣ್ಯ ಕ್ಯಾಂಪಸ್ ಭಾರತದಲ್ಲೇ ಫೇಮಸ್, ಭಾರತದಲ್ಲೇ ಫೇಮಸ್. ಕ್ಯಾನ್ಸರ್ಗಿಲ್ಲಿ ಚಿಕಿತ್ಸೆ ಉಂಟು ICU ವ್ಯವಸ್ಥೆ, ಕ್ಯಾನ್ಸರ್ಗಿಲ್ಲಿ ಚಿಕಿತ್ಸೆ
ಉಂಟು ICU ವ್ಯವಸ್ಥೆ, NABHISO ಹಾಗೂ DNBಗಳ ಈ ಸಂಸ್ಥೆ, NABHISO ಹಾಗೂ DNBಗಳ ಈ ಸಂಸ್ಥೆ ಬಹಳ ಒಳ್ಳೆ MS ತಂದರು ನಮಗೆ ಸಕ್ಸಸ್. ಇವರಿಂದ ಇದು ಪೀಣ್ಯ ಕ್ಯಾಂಪಸ್ ಭಾರತದಲ್ಲೇ ಫೇಮಸ್, ಭಾರತದಲ್ಲೇ ಫೇಮಸ್. ಎಲ್ಲರನ್ನೂ ಹುರಿದುಂಬಿಸುತ್ತ ನಮ್ಮೆಲ್ಲರ ವಿಶ್ವಾಸ ಹೆಚ್ಚಿಸುತ್ತ, ಎಲ್ಲರನ್ನೂ ಹುರಿದುಂಬಿಸುತ್ತ ನಮ್ಮೆಲ್ಲರ ವಿಶ್ವಾಸ ಹೆಚ್ಚಿಸುತ್ತ ಸಾಧನೆಯ ಈ ಮೆಟ್ಟಿಲನ್ನು ಏರಿಸಿದರು ನಮ್ಮ ವೀಣಾ ಮ್ಯಾಮ್, ಸಾಧನೆಯ ಈ ಮೆಟ್ಟಿಲನ್ನು ಏರಿಸಿದರು ನಮ್ಮ ವೀಣಾ ಮ್ಯಾಮ್. ಬಹಳ ಒಳ್ಳೆ MS ತಂದರು ನಮಗೆ ಸಕ್ಸಸ್. ಇವರಿಂದ ಇದು ಪೀಣ್ಯ ಕ್ಯಾಂಪಸ್ ಭಾರತದಲ್ಲೇ ಫೇಮಸ್, ಭಾರತದಲ್ಲೇ ಫೇಮಸ್. ರಾಷ್ಟ್ರದ ಉನ್ನತ ಮಟ್ಟದಲ್ಲಿ ನಮ್ಮಯ ಪೀಣ್ಯ ESI, ರಾಷ್ಟ್ರದ ಉನ್ನತ ಮಟ್ಟದಲ್ಲಿ ನಮ್ಮಯ ಪೀಣ್ಯ ESI ಉತ್ತಮವಾದ ಆಸ್ಪತ್ರೆ, ಬಿರುದು ತಂದ ಹೆಗ್ಗಳಿಕೆ, ಉತ್ತಮವಾದ ಆಸ್ಪತ್ರೆ ಸತತ 2 ಬಾರಿಗೆ. ಬಹಳ ಒಳ್ಳೆ MS ತಂದರು ನಮಗೆ ಸಕ್ಸಸ್. ಇವರಿಂದ ಇದು ಪೀಣ್ಯ ಕ್ಯಾಂಪಸ್ ಭಾರತದಲ್ಲೇ ಫೇಮಸ್, ಭಾರತದಲ್ಲೇ ಫೇಮಸ್. ನಮ್ಮಯ ನೆನಪು ನಿಮಗಿರಲಿ, ನಿಮ್ಮ ಶ್ರೀರಕ್ಷೆ ನಮಗಿರಲಿ, ನಮ್ಮಯ ನೆನಪು ನಿಮಗಿರಲಿ, ನಿಮ್ಮ ಶ್ರೀರಕ್ಷೆ ನಮಗಿರಲಿ. ನೀವು ತೋರಿದ ಹಾದಿಯಲ್ಲಿ ನಾವು ನಡೆಯುವಂತಾಗಲಿ, ನೀವು ತೋರಿದ ಹಾದಿಯಲ್ಲಿ ನಾವು ನಡೆಯುವಂತಾಗಲಿ. ಬಹಳ ಒಳ್ಳೆ MS ನಮ್ಮ ನೆಚ್ಚಿನ MS. ಎಂದೆಂದಿಗೂ ನಾವು ನಿಮ್ಮನ್ನು ಮರೆಯುವುದಿಲ್ಲ ಪ್ರಾಮಿಸ್, ಮರೆಯುವುದಿಲ್ಲ ಪ್ರಾಮಿಸ್, ಮರೆಯುವುದಿಲ್ಲ ಪ್ರಾಮಿಸ್. ನಮ್ಮ ಹಾಸ್ಪಿಟಲ್ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಡೇ ಟು ಡೇ ಚಾಲೆಂಜಸ್ ನ ಹೇಗೆ ನೋಡೋದು, ಹೇಗೆ ಇದನ್ನ ಸರ್ವಿಸಸ್ ಕೊಡೋದು, ಪೇಷಂಟ್ಸಿಗಾಗ್ಲಿ ಬೇರೆ ಬೆನಿಫಿಷಿಯರೀಸ್ಗಾಗ್ಲಿ ಟೈಮ್ಲಿ ಸರ್ವಿಸಸ್ ಕೊಡೋದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ನಾಲೆಡ್ಜ್ ಬರೋಗೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ದಟ್ ಟಿಪ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಪ್ರತಿಯೊಂದು ಸ್ಟೇಜಸ್ ಅಲ್ಲೂ ಹೇಳ್ಕೊಟ್ಟಿದ್ದಾರೆ. ನನಗೆ ಹೇಳ್ಬೇಕು ಅಂದ್ರೆ ಲೈಫ್ ಟೈಮ್ ಅಲ್ಲೇ ಬೆಸ್ಟ್ ಗುರು ಅಂತಾನೆ ಹೇಳ್ಬೋದು. So we all know today is a very special day for us. Not just because we are having superannuation, but I think we are gathered here more to celebrate Madam's professional life today. Not just her tenure here in ESI Peenya, which has been commendable, we all saw, but her entire service to ESI Corporation as a whole. We saw she has served for 34 long years. It's an extremely long time. So you can see 8 hours a day for 34 years. If someone has spent for an institution, I'm sure it would have become a part of her life. So today she's finishing her service to ESI Corporation, and we are privileged, I think, to be having this opportunity to give her a loving send-off on behalf of the entire ESI Corporation. Her achievements have been wonderful. We just saw all of that. But I would like to add that she deserves extra praise and extra appreciation for the fact that she's been a wonderful woman leader. Like that's I've already mentioned. Because how much ever we say there is women empowerment and equality and all of that, if a woman has to stand in a leadership position, there is that little extra effort that she'll have to put. She needs extra courage. She'll have to undergo extra struggle to prove herself and to make people, listen to her or follow her. That's a fact. And Madam has done a wonderful job at that. She's been in administrative posts for a very long time in Gujarat as well as here, and we have seen the results. So she deserves extra appreciation for that fact. And also for the fact that, irrespective of all the achievements and the awards that we have won because of her, another wonderful achievement has been, like someone else already said, that she has earned the respect and love of all her employees, all her colleagues. That is a greater achievement. We cannot demand respect. Respect is something which has to be commanded. And love is something that has to be earned. And I have been seeing it from day one. It is so evident that all of you really love her. It's true love that I see from all cadres, like they were saying, and there's wonderful love, and that's the wonderful achievement of Madam. I hope I can, earn at least a little bit of the love that she has earned all these years. So to say at a personal level, if I have to say, she's literally my guru.
This is my first administrative post and I have been lucky to receive the charge from her. She's been my guru so much so that she literally taught me how to, put a noting, how to open a file. She would dictate to me and I would type. She would tell me which font to use, which this thing to use, how to send, what comments to put, what words to use, and how it has to be brief yet specific. So these are the little things that I've learned from Madam, and it will go a long way. I will require her guidance all along. I have told Madam that she'll be on my speed dial. Anything happens any time of the day, I'll be asking her doubts. I think it happens with women mostly because when they are in a leadership position, it's because of our natural nature. I think we tend to consider the institution or the organization that we are heading as more of a child. Okay, so I think Madam has been so closely associated with this institution. It is definitely her child. So today she is handing over her child to me. I'm adopting her baby. I hope I can do justice to the job. I hope I can nurture and take care of the institution in the same way that she has done. I hope I can continue the good work that Madam has done. So on behalf of ESI Peenya, all the employees and the entire ESI corporation, I would like to wish Madam a very happy retirement. Wish you good health, happiness and a wonderful life ahead, ma'am. May all your other dreams and your other hobbies and other aspirations come true now. We all wish you a very happy retirement. Best wishes to you, ma'am. Thank you. ಯಾಕೆಂದ್ರೆ ಇವತ್ತು ಇದಕ್ಕೆ ಇನ್ನೂ ಇಂಪಾರ್ಟೆನ್ಸ್ ಇದೆ. ಟೈಮ್ ನೋಡಿದ್ರ 4:45. ಟಯರ್ಡ್ ಆಗಿರ್ಬೋದು, ಬೋರ್ ಆಗಿರ್ಬೋದು, ಆದ್ರೂ ನನಗೋಸ್ಕರ ಕಾದ್ಕೊಂಡಿದ್ದೀರಲ್ಲ, ನಾನು ಕೇಳಬೇಕಾಗತ್ತಲ್ಲ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. What a day it has been since morning. It is the divine grace was there, so many pujas going on. I feel so utterly blessed here today. And the way the program started, and my birth town, Suratkal, it is an achievement for me in itself. Someone remembering my hometown, Mangalore, reminding me that I was there, I did this, with all the picture and demographics showing on a video and singing the songs that are very dear to me, and going to Hindi where I continued my professional life, especially the ESIC in Delhi, started in Delhi, so ending with the Hindi songs. It made me feel that the life has come a full circle for me, and I'm retiring again back in the soil of Canada from Bangalore. What else can I say? Am I not a very fortunate soul? Number one for this. Second, what love I've received here today. It's not only today, but from the day I have stepped into this hospital, I've received lots of love, warmth, affection, respect, and reverence from each one of you. So I'm so grateful to you for that. Am I not a fortunate soul? Number two. I'm very grateful to the Government of India, Labour Ministry and Employee State Insurance Corporation, which has given me bread, butter, respect and prosperity. I'm here after 34 years of service, but with the satisfaction, pride and contentment. From a young graduate who entered ESIC with an utmost goal of having a job, living to do, supporting the family, taking care of the family, but at the same time doing my professional service to the beneficiaries. It has given me the respect, support, reverence, and an ability to serve the beneficiaries, to hone my professional skills. So am I not a fortunate soul? Number three. And I am blessed with my two beautiful sons, very achievers, I can say. Varun, my elder son, and elder son Aisha. Today, my elder daughter-in-law Apurva and my granddaughters Arna and Vihana couldn't be here because Apurva's sister got married yesterday in Mangalore, so they couldn't come.
but my younger daughter-in-law, Karuna, is here, and she completes the family. So I'm grateful to have you come and lead me on the way at the superannuation day that is a fortunate soul number 4. And my speech might be a little longer because you all given me the credit that my oratory skills are good. So let me continue that. At least today I have the liberty, I think. See, Mangalore, Surathkal, there are 3 people sitting here in front of me, my dear darlings, my schoolmates. One of the beautiful souls with whom I had the fortune of being a friend for nearly 45 years. Thank you, Jyoti. And Reshma, humble, very wonderful soul, a teacher with thousands of students, and here to wish me on my superannuation day. Thank you, Reshma. Another teacher.